यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मोक्षीयमामृतस्वा इदं मृत्युञ्जयाय इदं नमः ॐ राष्ट्राय स्वाहा इदं राष्ट्राय इदं नमः ॐ राष्ट्राय स्वाहा इदं राष्ट्राय इदं नमः ॐ राष्ट्राय स्वाहा इदं राष्ट्राय इदं नमः ॐ नमः शम्भवाय च मयो भवाय च नमः शङ्कराय च मयस्कराय च नमः शिवाय च शिवतराय च स्वाहा ॐ सर्वं मयि पूर्णं स्वाहा ॐ सर्वं मयि पूर्णं स्वाहा ॐ सर्वं मयि पूर्णं स्वाहा ॐ तेजोऽसि तेजोमयि देहि ॐ वीर्यमसि वीर्यं मयि देहि ॐ बलमसि बलं मयि देहि ॐ ओजोऽसि ओजो मयि देहि ॐ मन्युरसि मन्युं मयि देहि ॐ सहोऽसि सहो मयि देहि ॐ द्यौशान्तिरन्तरिक्षगं शान्ति पृथिवी शान्तिरापः शान्तिरोषधय शान्तिः वनस्पतय शान्तिर्विश्वे देवा शान्ति ब्रह्म शान्ति सर्वगं शान्ति शान्तिरेव शान्ति सामा शान्तिरेधि ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ 2 ನಿಮಿಷ ಮೌನ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ತಕ್ಷಣದಲ್ಲಿ ಆ ಕಡೆ ತಿರ್ಕೊಂಡು ಕುಳಿತುಕೊಳ್ಳಿ ಎಲ್ಲರೂ. ದೊರೆಸ್ವಾಮಿ ಬಂದಿದ್ದಾರೆ. ಒಂದು 3-4 ನಿಮಿಷ ದೊರೆಸ್ವಾಮಿ ಮಾತಾಡಲಿ. ಅಲ್ಲಿಂದ ನಾವು ಒಂದು 20-22 ನಿಮಿಷ ಪ್ರಾಣಾಯಾಮ ಧ್ಯಾನ ಮಾಡೋಣ. ಬೇಗ ಸೆಟ್ಟಾಗಿ.
ಸರ್ವಮಂಗಳ ಈ ಕಡೆ ಭಾಗ ಕಾಡಲಿ. ಇನ್ನು ಪ್ರಾಣಾಯಾಮಕ್ಕೆ ಸ್ವಲ್ಪ ಜಾಗ ಬಿಟ್ಟು ಕೂತ್ಕೋಬೇಕು. ಅದನ್ನು ಹೇಳ್ಕೊಳ್ಳಿ, ಮುಂದೆ ಕೇಳ್ಕೊಳ್ಳಿ, ಅದನ್ನು ಮುಂದೆ ಕೇಳ್ಕೊಳ್ಳಿ. ಕೂತ್ಕೊಳ್ಳಿ, ಇಲ್ಲೇ ಕೂತ್ಕೊಳ್ಳಿ. ಆಯ್ತು ಸರ್, ನಿಮ್ಗೇನೋ ಹೇಳೋದಿದ್ದೆ, ಹೊರಡಿ ನೀವು. ಸ್ವಾಮಿ ಅವರು ಒಂದು 2-3 ನಿಮಿಷ ಮಾತಾಡಿ. ಹರಿ ಓಂ. ಎಲ್ರಿಗೂ ನಮಸ್ತೆ. ವಿಶೇಷವಾಗಿ ಶ್ರೀಧರ್ಜಿ ಅವರಿಗೆ ನಮಸ್ತೆ. GS ಶಿವರುದ್ರಪ್ಪನವರು ಹೇಳ್ತಾರೆ, ಎಲ್ಲಿದೆ ನನ್ನ ಎಲ್ಲಿದೆ ನನ್ನ ಎಲ್ಲ ಇವೆ ನಮ್ಮೊಳಗೆ, ಒಳಗಿನ ತಿಳಿಯಲು ಕಲಕದ ಇದ್ದರೆ ಅಮೃತದ ಸವಿದೆ ನಾನೆಗೆ. ಅದ್ಭುತವಾಗಿ ತಿಳಿಸಿದ್ದಾರೆ. ಯಾಕೆ ಮಾತು ಈಗ ಪ್ರಸ್ತುತಪಡಿಸ್ತಿದ್ದೀನಿ ಅಂದರೆ, ಮೊನ್ನೆ ಒಂದು ಅದ್ಭುತ ಕಾರ್ಯಕ್ರಮ ಈ ಸೇವಾಸನದಲ್ಲಿ ನಡೀತು. ಶ್ರೀಧರ್ಜಿಯವರ ಹುಟ್ಟುಹಬ್ಬ ಅಂತ ಒಂದು ಅದ್ಭುತ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಾನು ಡ್ಯೂಟಿಲಿದ್ದರೂ ಸಹ ಆಗಮಿಸಿದೆ. ಖಂಡಿತವಾಗ್ಲೂ ಸಹ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತು, ನಾನು ತುಂಬ ನಷ್ಟ ಮಾಡ್ಕೊತಾ ಇದ್ದೀನಿ. ಯಾಕೆ ನಾನು ಏನೇ ಒತ್ತಡ ಇದ್ದರೂ ನಾನು ಸಹ ಇಲ್ಲಿಗೆ ಬರಬೇಕು, ಈ ಒಂದು ಆತ್ಮತೃಪ್ತಿ ಅಂದರೆ ಆತ್ಮ ಸಂತೋಷವನ್ನು ನಾವು ಅನುಭವಿಸ್ಬೇಕು ಅಂತ ತುಂಬ ಬೇಸರ ಆಯಿತು. ನಮ್ಮ ಮನೆಯವರು, ನಮ್ಮ ಪತ್ನಿ ಸಹ ತುಂಬ ಖುಷಿಪಟ್ಟರು. ಅವತ್ತು ಏನೇ ಒತ್ತಡಗಳಿದ್ದರೂ ಸಹ ನಾವು ಬಂದು ನಾನು ಇಲ್ಲಿ ಬರಬೇಕು, ಸಂತೋಷ ಪಡಬೇಕು ಅಂತ ಅನ್ನಿಸ್ತು. ಅದರಿಂದ ಮತ್ತೆ ಪುನಃ ಬರೋಣ ಅಂತ ಇವತ್ತಿಂದ ಕಮೆನ್ಸ್ ಮಾಡಿದ್ದೀನಿ. ನಾಳೆ ಒಂದು ಪತಂಜಲಿ ಯೋಗ ಸಮಿತಿಯಿಂದ ಒಂದು ಅದ್ಭುತ ಕಾರ್ಯಕ್ರಮ, ಒಂದು ವಿಶ್ವ ಧ್ಯಾನ ದಿನ ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಮಯ ಸಂಜೆ 5:15ಕ್ಕೆ. ದಯಮಾಡಿ ಎಲ್ಲರೂ ಸಹ ಬನ್ನಿ ಅಂತ ತಿಳಿಸ್ತಾ, ಮತ್ತೊಮ್ಮೆ ಮೊದಲನೇ ಎಲ್ಲರಿಗೂ ಸಹ ನಾನು ನಮಸ್ಕಾರ, ಧನ್ಯವಾದ. ಹರಿ ಓಂ. ದೊರೆಸ್ವಾಮಿಯವರು ಪತಂಜಲಿ ಸಮಿತಿಯಲ್ಲಿ ಜಿಲ್ಲಾ ಪ್ರಭಾರಿಗಳ ಜೊತೆಗೆ ವೇದ ಭಾರತೀಯ ಕಾರ್ಯದರ್ಶಿಗಳಿಗೊಬ್ಬರು ಅವರ ಮನಸ್ಸಲ್ಲಿ ಚಿರಸ್ಥಾಯಿಯಾಗಿ ಉಳಿಬೇಕು. ಯಾಕೆ ಅಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿ ಶಾಶ್ವತ ಅಲ್ಲ. ನಾನೀಗ ಸಾಮಾನ್ಯವಾಗಿ ಒಂದು 2-3 ವರ್ಷಗಳಿಂದ ಆ ಶಬ್ದ ಹೇಳ್ತಾ ಇರ್ತೀನಿ. ಇಲ್ಲಿವರೆಗೂ ನಾನು ವೇದ ಭಾರತಿಯನ್ನು ನಡೆಸಿದ್ದೀನಿ. ಇನ್ನು ಮುಂದೆ ಯುವಕರು ಇದನ್ನು ಮುಂದುವರಿಸಬೇಕು ಅಂತ ಅನ್ನೋ ದೃಷ್ಟಿಯಿಂದ ಕೆಲವರನ್ನ ಇದಕ್ಕೆ ಜೋಡಿಸಿದೆ. ಇವತ್ತು ಒಂದು ಕಾರ್ಯಕ್ರಮದಿಂದ ದೊರೆಸ್ವಾಮಿಯವ್ರ ಮನಸ್ಸಲ್ಲಿ ಒಂದು ಪರಿವರ್ತನೆ ಆಗಿದ್ದರೆ ಅದೊಂದು ಎಮೋಷನಲ್, ಸೈದ್ಧಾಂತಿಕವಾಗಿ ಯೋಚನೆ ಮಾಡುವಾಗ ವೇದ ಭಾರತಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಬಾಬಾ ರಾಮದೇವ್ಜಿ ಏನು ಗುರುಕುಲದಲ್ಲಿ ಮಾಡ್ತಾ ಇದ್ದಾರೆ ಅದರ ಒಂದು ಸಂಕೇತವಾಗಿ ಬಹುಶಃ ರಾಜ್ಯದಲ್ಲಿ ಮಾದರಿಯಾಗಿ ಯಜ್ಞ ಸಹಿತ ಯೋಗವನ್ನು ನಾವು ಮಾಡ್ತಾ ಇರೋದ್ರಿಂದ ಇದನ್ನು ಇನ್ನು ಮುಂದೆ ದೊರೆಸ್ವಾಮಿಯವರು ನಡೆಸ್ಕೊಂಡು ಹೋಗ್ತಾರೆ ಅಂಥೇಳಿ ನಾನು ಭಾವಿಸ್ತೀನಿ. ಇವತ್ತು ನಾವೇನು ಕಳೆದ 3-4 ದಿವಸಗಳಿಂದ ಪ್ರಾಣಾಯಾಮವನ್ನು ಮಾಡಿ ಒಂದು 15-20 ನಿಮಿಷ ಧ್ಯಾನವನ್ನು ಮಾಡ್ತಾ ಇದ್ದೀವಿ, ಅದನ್ನು ಇವಾಗ ಶುರು ಮಾಡೋಣ. ಸೊ ನಾಳೆ ಸಹಜವಾಗಿ ಸಂಸ್ಕೃತ ಭವನದಲ್ಲಿ
ನಾವು 5:15 ಒಳಗಡೆ ಇರಬೇಕು. ಅಂದರೆ 5 ಗಂಟೆಗೆ ಇಲ್ಲಿಂದ ಬಿಟ್ಟು ಅಲ್ಲಿ ಸೇರಿಕೊಳ್ಳೋಣ. ಎಲ್ಲರೂ ಕೂಡ ಬಿಳಿ ಬಟ್ಟೆಯಲ್ಲೇ ಬನ್ನಿ. ಈಶಾವಾಸ್ಯಂನ ಅಥವಾ ವೇದ ಭಾರತೀಯ ಈ ಕೇಂದ್ರ ಕೂಡ ಪತಂಜಲಿಯವರಿಗೆ ಬೇರೆ ಅಂತ ಅನಿಸೋದು ಬೇಡ. ನಮ್ಮ ಹೃದಯದಲ್ಲಿ ಯಾವಾಗಲೂ ಕೂಡ ಪೂಜ್ಯ ಬಾಬಾ ರಾಮದೇವ್ಜಿಯವರ ವಿಚಾರ ಆಳವಾಗಿ ಹೊಕ್ಕಿದ್ದರೂ ಸ್ಪಷ್ಟವಾಗಿ ಹೇಳ್ತೇನೆ, ಹಾಸನದ ಪತಂಜಲಿ ಟೀಮ್ನಲ್ಲಿ ಅಗ್ನಿಹೋತ್ರದ ಪ್ರಾಶಸ್ತ್ಯ ಇನ್ನೂ ಗೊತ್ತಾಗಿಲ್ಲ. ಆ ಗೊತ್ತು ಮಾಡುವಂಥ ಕೆಲಸವನ್ನು ನಾವೇ ಮಾಡಬೇಕು. ಇನ್ನು ಮುಂದೆ ನಮ್ಮಲ್ಲಿಯೂ ಕೂಡ ಇಬ್ಬರು ಶಿಕ್ಷಕರು ಬೇರೆ ಕೇಂದ್ರಗಳಿಗೂ ಹೋಗುವ ಮಟ್ಟಕ್ಕೆ ಆಗಬೇಕು. ಅದನ್ನು ಸೋಮವಾರ ಯಾರು ಶಿಕ್ಷಕರು ಅಂತ ನಿರ್ಧಾರ ಮಾಡೋಣ. ಈಗ ಎಲ್ಲ ಕಣ್ಮುಚ್ಕೊಂಡಿದ್ದೀರಿ, ಮುಖದಲ್ಲಿ ಮಂದಹಾಸವಿರಲಿ, ನೇರವಾಗಿ ಕುಳಿತುಕೊಳ್ಳಿ, ಚಿನ್ಮುದ್ರೆಗೆ ಬನ್ನಿ. ಮೊದಲಿಗೆ 3 ನಿಮಿಷ ಕಪಾಲಭಾತಿ, ನಿಮಿಷಕ್ಕೆ 60 ಬಾರಿ, 3 ನಿಮಿಷ ಅಂದರೆ 180 ಸ್ಟ್ರೋಕ್ ಎಣಿಸ್ಕೊಂಡು ಮಾಡಿ. ಸ್ವಸ್ಥ. ರಿಲ್ಯಾಕ್ಸ್ ರಿಲ್ಯಾಕ್ಸ್
ರಿಲ್ಯಾಕ್ಸ್. ಈಗ ಅಕಾರ ಉಕಾರ ಮಕಾರದಲ್ಲಿ ಹೇಳ್ತಾ ಪ್ರಾಣಾಯಾಮ ಮಾಡೋಣ. ಆರಂಭದಲ್ಲಿ ಎಲ್ಲರ ಚಿನ್ಮುದ್ರಲ್ಲಿದ್ದೀರಿ. ನಮ್ಮ ಹೊಟ್ಟೆಯಲ್ಲಿ ಗಮನವನ್ನು ಇಟ್ಟು ದೀರ್ಘವಾದ ಶ್ವಾಸವನ್ನು ತುಂಬಿ ಶ್ವಾಸವನ್ನು ಬಿಡಬೇಕಾದ್ರೆ ಅಕಾರವನ್ನು ಹೇಳ್ತಾ ಇರೋಣ. 5 ಅಕಾರಗಳಾದ ಮೇಲೆ ಕೊನೆಯಲ್ಲಿ ಕೋಮಲ 5ನೇದು ಅಂತ ಹೇಳಿ, ಆಮೇಲೆ ಚಿನ್ಮಯ ಮುದ್ರೆಯಲ್ಲಿ ಉಕಾರ, ಆಮೇಲೆ ಆದಿಮುದ್ರೆಯಲ್ಲಿ ಅಂಕಾರ. ತೋರಕ ಚಿನ್ಮಯ ಮುದ್ರೆ. 3 ಬೆರಳನ್ನು ಒಳಗಡೆ ಮಡಿಸಿ ಈಗ ಎದೆ ಕಡೆ ಗಮನವನ್ನು ಇಟ್ಟು ದೀರ್ಘವಾದ ಶ್ವಾಸ ತೆಗೆದುಕೊಂಡು ಬಿಡುವಾಗ ಉಕಾರವನ್ನು ಹೇಳೋಣ. ಪೂರಕ
ನಮ್ಮ ಗಮನವೆಲ್ಲ ಕುತ್ತಿಗೆಯಿಂದ ಮೇಲ್ಭಾಗದಲ್ಲಿರಲಿ. ಈಗ ಪೂರಕದಲ್ಲಿ ಉಸಿರನ್ನು ತುಂಬಿ ಉಸಿರನ್ನ ಬಿಡುವಾಗ ಅಂಕಾರವನ್ನು ಹೇಳೋಣ. ಪೂರಕ ಮುದ್ರೆಯನ್ನು ಸಡಿಲ ಮಾಡಿ ಚಿನ್ನ ಮುದ್ರೆಗೆ ಬನ್ನಿ. ನಮ್ಮ ಗಮನವೆಲ್ಲ ಹೃದಯದ ಕಡೆಗೆ. ಅಕಾರ ಉಕಾರ ಮಕಾರ. ಅಕಾರವನ್ನು ಚಿಕ್ಕದಾಗಿ ಹೇಳೋಣ, ಉಕಾರವನ್ನು ಅದರ 2ರಷ್ಟು, ಮಕಾರವನ್ನು ಉಕಾರದ 2ರಷ್ಟು. ಪೂರಕ ನಿಧಾನವಾಗಿ ನಮಸ್ಕಾರ ಮುದ್ರೆಗೆ ಬನ್ನಿ. ಈಗ 5 ಬಾರಿ ಓಂಕಾರವನ್ನು ಹೇಳೋಣ. ದೀರ್ಘ ಶ್ವಾಸ. ಓ
ಮಾಡಿ ಕೈಯನ್ನು ಚಿನ್ಮುದ್ರೆ ಬೇಕಂತೇನಿಲ್ಲ. ತೊಡೆಯ ಮೇಲೆ ಭೂಮಿ ಕಡೆಗೆ ಅಂಗೈ ಮಾಡಿ ಇಡಿ. ಆರಾಮ ಕುಳಿತುಕೊಳ್ಳಿ. ನಿಧಾನವಾದ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಇರಿ. ಇದು ಕೈಯಲ್ಲಿ ಹಗುರಾಗಿದ್ದರೆ ಎಡಗೈಯಲ್ಲಿ ಚಿನ್ಮುದ್ರೆ ಮಾಡಿ, ಬಲಗೈಯನ್ನು ನಾಸಿಕ ಮುದ್ರೆ ಮಾಡಿ. ಬಲಗೈ ನಾಸಿಕ ಮುದ್ರೆ ಅಂದರೆ ಮಧ್ಯದ ಬೆರಳು ಮತ್ತು ತೋರು ಬೆರಳನ್ನು ಮಡಿಸಿ, ಹೆಬ್ಬೆರಳಿಂದ ಬಲ ಹೊಳ್ಳೆಯ ಮೇಲೆ ಹೆಬ್ಬೆರಳು ಬರಲಿ, ಕಿರುಬೆರಳು ಮತ್ತು ಪಕ್ಕದ ಬೆರಳು ಎಡ ಹೊಳ್ಳೆಯ ಮೇಲೆ ಬರಲಿ. ಈಗ ಮೊದಲು ಎಡ ಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ, ಎಡ ಹೊಳ್ಳೆಯಿಂದ ಉಸಿರು ತೆಗೆದುಕೊಳ್ಳಿ. ಪೂರಕ. ಎಡ ಹೊಳ್ಳೆಯನ್ನು ಮುಚ್ಚಿ ಬಲ ಹೊಳ್ಳೆಯಿಂದ ಬಿಡಿ. ಉಸಿರು ಕಟ್ಟೋದು ಬೇಡ. ಬಲ ಹೊಳ್ಳೆಯಿಂದ ತೆಗೆದುಕೊಳ್ಳಿ. ಎಡ ಹೊಳ್ಳೆಯಿಂದ ಬಿಡಿ. ಹತ್ತು ಕೌಂಟ್ ಮಾಡ್ಕೊಳ್ಳಿ. ಕೋಮಲ. ಎರಡನೇದು ಸಮಯ ಕಡಿಮೆ ಇರೋದ್ರಿಂದ ಎಡ ಹೊಳ್ಳೆಯಿಂದ ಉಸಿರನ್ನು ಹೊರಹಾಕಿ ನಿಲ್ಲಿಸಿ. ಈಗ ಹಗುರಾಗಿ ಉಸಿರಾಟವನ್ನು ಮಾಡ್ತಾ ಇರಿ. ಈಗ ಉಸಿರಾಡಬೇಕಾದ್ರೆ ಒಂದು ಶಿಸ್ತನ್ನು ಕಾಪಾಡೋಣ. ಅದೇನು? ಉಸಿರನ್ನು ಪೂರ್ತಿ ಹೊರ ಹಾಕಿದ ಮೇಲೆ ಪೂರಕದಲ್ಲಿ 4 ಕೌಂಟಲ್ಲಿ ಉಸಿರನ್ನು ತುಂಬೋಣ. 2 ಕೌಂಟಲ್ಲಿ ತಡ ಹಿಡಿಯೋಣ. ಮತ್ತು 6 ಕೌಂಟಲ್ಲಿ ಉಸಿರನ್ನು ಹೊರಗಡೆ ಬಿಡೋಣ. ಎರಡು ಕೌಂಟಲ್ಲಿ ಶೂನ್ಯ ಭಾವದಲ್ಲಿರೋಣ. ಇದೇ ರೀತಿ ಕಂಟಿನ್ಯೂ ಮಾಡಿ. ಇದೇ ಉಸಿರಾಟ. ಉಸಿರನ್ನು 6, 2 ಅಲ್ಲ 4, 2, 6, 2 ಈ ಕೌಂಟ್ಗಳಲ್ಲಿ ಪೂರಕ ರೇಚೆಗಳನ್ನು ಕುಂಭಕವನ್ನು ಮಾಡುತ್ತಾ ಉಸಿರಾಟದ ಅಗತಿಯನ್ನು ಗಮನಿಸ್ತಾ ಜೊತೆಗೆ ನಮ್ಮ ಉಸಿರಾಟ ಮಾಡುವಾಗ ನಮ್ಮ ಎದೆ ಮತ್ತು ಹೊಟ್ಟೆ ಹಿಂದೆ ಮುಂದೆ ಆಗೋದನ್ನು ಗಮನಿಸ್ತಾ ಮಾಡ್ತಾ ಇರೋಣ. ಸಾಮಾನ್ಯವಾಗಿ ಪೂರಕದಲ್ಲಿ
ಹೊಟ್ಟೆ ಮತ್ತು ಎದೆ ಮುಂದೆ ಬರಬೇಕು, ರೇಚಕದಲ್ಲಿ ಹೊಟ್ಟೆ ಮತ್ತು ಎದೆ ಒಳಗಡೆ ಹೋಗಬೇಕು. ಆ ರೀತಿ ಮಾಡ್ತಾ ಇರಿ. ಹೀಗೆ ಉಸಿರಾಟವನ್ನು ಗಮನಿಸಲಿಕ್ಕೆ ಹೇಳೋದು ಧಾರಣ. ಇದನ್ನು ಮಾಡ್ತಾ 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 ಕೊನೆಗೆ ಯಾವ ಸ್ಥಿತಿಗೆ ಬರ್ತೀವಿ ಅಂದರೆ ನಾವು ಮರ್ತೇ ಹೋಗುತ್ತೆ. ಆ ಮರೆತು ಹೋಗುತ್ತ ಸ್ಥಿತಿಗೆ ಬಂದಾಗಲೂ ಕೂಡ ಉಸಿರಾಟದ ಗತಿಯನ್ನು ಬಿಡುಗಡೆ ಮಾಡ್ತಾ ಇದ್ದರೆ ಧ್ಯಾನಸ್ಥ ಸ್ಥಿತಿಗೆ ಬರ್ತೀವಿ. ಧ್ಯಾನಸ್ಥ ಸ್ಥಿತಿಯಲ್ಲಿ ಎಷ್ಟೊತ್ತು ಸಾಧ್ಯ ಅಷ್ಟೊತ್ತಿದ್ದರೆ ಕೊನೆಗೆ ನಾವು ಸಮಾಧಿಯ ಸ್ಥಿತಿಯನ್ನು ತಲುಪಬೇಕು. ಸಮಾಧಿಯ ಸ್ಥಿತಿ ತಲುಪೋದಕ್ಕೆ ತುಂಬ ನಮ್ಮ ತಯಾರಿ ಬೇಕಾಗುತ್ತೆ. ಅದರಲ್ಲಿ ಸಾಮಾನ್ಯವಾಗಿಲ್ಲ. ಏನು ಧ್ಯಾನದಿಂದ ಸಮಾಧಿಗೆ ಹೋಗ್ಬಿಟ್ಟಿದೆ ಅಷ್ಟು ಸುಲಭ ಅಲ್ಲ. ಯೋಗದಲ್ಲಿ ನಮಗೆ ಗೊತ್ತಿದೆ ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇಷ್ಟು ವಿಧಿಗಳಿದೆ. ಹೀಗೆ ಮೊದಲು ನಾವು ಯಮ ನಿಯಮ ತಿಳ್ಕೊಂಡೇ ಇಲ್ಲ, ನಾವು ಸಮಾಧಿಗೆ ಹೋಗ್ತೀವಿ ಅಂದರೆ ಸುಮ್ಮನೆ ಸುಳ್ಳಾಗುತ್ತೆ. ಆದರೆ ಈ ಒಂದು ಸ್ಥಿತಿಯಲ್ಲಿ ನಾವು ಧ್ಯಾನದ ಸ್ಥಿತಿಗೆ ಹೋಗಿ ಪ್ರತಿನಿತ್ಯ ನಾವು ಅಗ್ನಿಹೋತ್ರ ಮಾಡ್ತಿರೋದ್ರಿಂದ, ಧ್ಯಾನವನ್ನು ಮಾಡ್ತಿರೋದ್ರಿಂದ ಒಂದು ಸ್ಥಿತಿಯನ್ನು ತಲುಪಬಹುದು. ಪ್ರಯತ್ನ ಮಾಡಿ. ಉಸಿರಾಟವನ್ನು ಗಮನಿಸೋದು ಬಿಟ್ಟರೆ ಬೇರೆ ಯಾವ ಚಿತ್ರಗಳು ಕಣ್ಮುಂದೆ ಬೇಕಾಗಿಲ್ಲ. ನಮಗೆ ಉಸಿರಾಟವನ್ನು ಗಮನಿಸ್ತಾ 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 ನಮ್ಮೊಳಗಡೆ ಚೈತನ್ಯದ ಆರಾಧನೆ ಆಗಬೇಕು. ನಮಗೆ ನಿಜವಾಗ್ಲೂ ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಮ್ಮೊಳಗಡೆ ಇರುವಂಥ ಚೈತನ್ಯ ಹರಡಬೇಕು. ಅದು ನಮಗೆ ಕಾಣೋದಿಲ್ಲ, ಆದರೆ ಅನುಭವ ಆಗಬೇಕು. ಈ ಸಾಧನೆ ಮಾಡ್ತಾ ಹೋಗಬೇಕು. ಮಾಡ್ತಾ 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 ಜೀವನವನ್ನು ಹಾಗೇ ನಡೆಸ್ತಾ 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 ನಾವು ಧ್ಯಾನಸ್ಥ ಸ್ಥಿತಿಯಲ್ಲಿ ಒಂದು ದಿವಸ ಸಮಾಧಿಯ ಸ್ಥಿತಿಯಿಂದ ಪಡೆಯಬೇಕು. ಸಮಾಧಿ ತಕ್ಷಣ ಬಂದು ಬಿಡುತ್ತೆ ಅಂತ ಊಟಾಟಿದೆ, ಅಷ್ಟೆಲ್ಲ ಆಗೋದಿಲ್ಲ. ಅದಕ್ಕೆ ಸಂಸ್ಕಾರ ಬೇಕು. ಅದರಿಂದ ನಾವು ಪ್ರಯತ್ನ ಮಾಡ್ತಾ ಇರೋಣ. ನಾವಿಲ್ಲಿ ಬರುವಂಥದ್ದು 1 ಗಂಟೆಗಳ ಕಾಲ ಸಾಧನೆ. 1 ಗಂಟೆಗಳಲ್ಲಿ ನಮಗೆ ಬೇಕಾದಂಥ ಎಲ್ಲವೂ ಸಿಕ್ಕಿಬಿಡುತ್ತೆ ಅಂತೇನಲ್ಲ. ಆದರೆ ಈ 1 ಗಂಟೆಯ ಉಪಯೋಗವನ್ನು, ಅದರ ಫಲಶ್ರುತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆಗ ನಮ್ಮ ಇಡೀ ಶರೀರ ಯೋಗಮಯವಾಗುತ್ತೆ, ನಮ್ಮ ಜೀವನ ಯಜ್ಞಮಯವಾಗುತ್ತೆ. ಹೀಗೆ ಮಾಡ್ತಾ ಸ್ಥಿತಿ ಏನು? ನಾವೆಲ್ಲ ಅಂದ್ಕೊಂಡಿದ್ದೀವಿ ನಾವು ಮನುಷ್ಯರು ಅಂತ. ಆದರೆ ನಮಗೆ 4 ಕ್ರೂರ ಪ್ರಾಣಿಗಳಿಗಿರುವಂಥ ಎಲ್ಲ ಗುಣಗಳು, ದುರ್ಗುಣಗಳು ನಮ್ಮೊಳಗಡೆ ತುಂಬಿದೆ. ಅದನ್ನೆಲ್ಲ ಖಾಲಿ ಮಾಡಿದಾಗ ನಾವು ಮನುಷ್ಯರಾಗ್ತೀವಿ. ನಮಗೆ ಸಿಟ್ಟಿದೆ, ಕೋಪ ಇದೆ, ಅಹಂಕಾರ ಇದೆ, ಮಾತ್ಸರ್ಯ ಇದೆ, ಹೊಟ್ಟೆ ಕಿಚ್ಚಿದೆ. ಇವೆಲ್ಲದನ್ನು ಪ್ರತಿನಿತ್ಯ ಜೀವನದಲ್ಲಿ ಕಮ್ಮಿ ಮಾಡ್ತಾ 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 ಒಳಗಿರುವ ಚೈತನ್ಯವನ್ನು ಆರಾಧನೆ ಮಾಡ್ತಾ ಮಾಡ್ತಾ ಆ ಒಂದು ಆತ್ಮವಿಶ್ವಾಸದಲ್ಲಿ ನಾವು ಬೆಳೀತಾ ಹೋದರೆ ಒಮ್ಮೆ ನಮಗೆ ಆ ಒಂದು ರಾಕ್ಷಸತ್ವದಿಂದ ಅಥವಾ ಕ್ರೂರ ಪ್ರಾಣಿಯ ಸಹಜ ಸ್ಥಿತಿಯಿಂದ ಮನುಷ್ಯನ ಸ್ಥಿತಿಗೆ ಬರ್ತೇವೆ. ಮನುಷ್ಯತ್ವದಿಂದ ಮುಂದಿನ ಸ್ಥಿತಿ ಮನುಷ್ಯ ಮಾನವ ಮಾಧವನಾಗುವುದು, ನರ ನಾರಾಯಣನಾಗುವುದು. ನರ ನಾರಾಯಣನಾಗಬೇಕಾದ್ರೆ, ಮನುಷ್ಯ ಮಾನವ ಮಾಧವನಾಗಬೇಕಾದ್ರೆ ನಮ್ಮ ಜೀವನದಲ್ಲಿ ಅನೇಕ ಸಂಗತಿಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಜೀವನ ಯಜ್ಞಮಯವಾಗಬೇಕು, ಜೀವನ ಯೋಗಮಯವಾಗಬೇಕು.
ಆ ಒಂದು ಪ್ರಯತ್ನವನ್ನು ನಿತ್ಯ ಮಾಡ್ತಾ ಹೋಗೋಣ. ಶುಭಂ ಭೂಯಾತ್. ಕಣ್ಣು ಬಿಡಬೇಡಿ. ಶರೀರಕ್ಕೆ ಎಲ್ಲ ನಿಮ್ಮ ಸಂಗರಾಗಿರುವಂಥ ಸತ್ಸಂಗತಿಗಳನ್ನು, ಪ್ರಾಣಶಕ್ತಿಯನ್ನು ಶರೀರಕ್ಕೆ ತಾಗಿಸಿ ಶರೀರ ಬರುವಂತೆ ಮಾಡಿ ನಾವು ಶಾಂತಿ ಮಂತ್ರವನ್ನು ಹೇಳಿ ಮುಗಿಸೋಣ. ದ್ಯೌ ಶಾಂತಿ. ಓಂ ದ್ಯೌ ಶಾಂತಿರಂತರಿಕ್ಷಗಂ ಶಾಂತಿ ಪೃಥಿವೀ ಶಾಂತಿರಾಪಃ ಶಾಂತಿರೌಷಧಯಃ ಶಾಂತಿಃ ವನಸ್ಪತಯಃ ಶಾಂತಿರ್ವಿಶ್ವೇ ದೇವಾಃ ಶಾಂತಿಃ ಬ್ರಹ್ಮ ಶಾಂತಿಃ ಸರ್ವಗಂ ಶಾಂತಿಃ ಶಾಂತಿರೇವ ಶಾಂತಿಃ ಸಾಮಾ ಶಾಂತಿರೇಧಿ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಎಲ್ಲರಿಗೂ ಒಳ್ಳೆಯದಾಗಲಿ.